ತುಂಬ ನಾನು ಎಲ್ಲ ಫುಡ್ನ ಕಂಟ್ರೋಲ್ ಮಾಡಿದ್ದೀನಿ, ಎಲ್ಲ ಥರದ ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನಾನು ಸಣ್ಣ ಆಗ್ತಾ ಇಲ್ಲ, ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ, ಏನು ಮಾಡೋದಪ್ಪ ಅದಕ್ಕೆ ಅಂತ ಅಂದರೆ ಒಂದು ಸಣ್ಣ ಉಪಾಯ ಇದೆ. ನೈಟು ಮಲ್ಗೋಕ್ಕಿಂತ ಮುಂಚೆ ಇದನ್ನು ಕುಡೀರಿ. ಇದು ಕುಡಿದಾದ್ಮೇಲೆ ನಿಮಗೆ ಕಡಿಮೆ ಅಂದರೆ 15 ಡೇಸ್ ಆರು 20 ಡೇಸ್ ಒಳಗೆ ನೀವು 5 kg ಪಕ್ಕಾ ಕಡಿಮೆ ಆಗ್ತೀರಾ. ಯಾರಿಗೆಲ್ಲ ನಾನು ಬೇಗ ಸಣ್ಣ ಆಗಬೇಕು ಅನ್ನೋದೇನಾದರೂ ಇದೆ ಅಂತಂದರೆ ಹಾಟ್ ವಾಟರ್ಗೆ ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ಹೊಸ ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತು ಒಂದು ವೆಯ್ಟ್ ಲಾಸ್ದು ಟಿಪ್ಸ್ನ ತಿಳಿಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ಒಂದು ವೆಯ್ಟ್ ಲಾಸ್ ಬಗ್ಗೆ ನಿಮಗೆ ತಿಳಿಸಿದ್ದೆ. ಕೆಲವಷ್ಟು ಜನ ಮೆಸೇಜ್ ಮಾಡಿದ್ರಿ, ಇನ್ನೂ ವೆಯ್ಟ್ ಲಾಸ್ ಬಗ್ಗೆ ನನಗೆ ಕೆಲವಷ್ಟು ಟಿಪ್ಸ್ ಬೇಕು ಅಂತ ಕೇಳಿದ್ರಿ. ಹಾಗಾಗಿ ನಿಮಗೆ ತುಂಬ ನಾನು ಎಲ್ಲ ಫುಡ್ನ ಕಂಟ್ರೋಲ್ ಮಾಡಿದ್ದೀನಿ, ಎಲ್ಲ ಥರದ ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನಾನು ಸಣ್ಣ ಆಗ್ತಾ ಇಲ್ಲ, ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ, ಏನು ಮಾಡೋದಪ್ಪ ಅದಕ್ಕೆ ಅಂತ ಅಂದರೆ ಒಂದು ಸಣ್ಣ ಉಪಾಯ ಇದೆ. ಏನಂತ ಅಂದರೆ ನಿಮ್ಮ ಮನೆಯಲ್ಲೇ ಇರುವಂತಹ ಕೆಲವಷ್ಟು ಪೌಡರ್ಗಳನ್ನ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಸಾಕು. ನೀವು ಎಲ್ಲ ಥರದ ಫುಡ್ನು ತಿನ್ನಲೂಬೋದು. ಮತ್ತು ಅಂದರೆ ಮಿತಕರವಾಗಿರುವಂತಹ ಫುಡ್ನ ತಗೊಂಡು ಈ ಪೌಡರ್ನ ಕುಡಿದ್ರೆ ಸಾಕು, ನಿಮಗೆ ಆದಷ್ಟು ವೆಯ್ಟ್ ಲಾಸ್ನ ಕಡಿಮೆ ಮಾಡ್ಕೋಬೋದು. 100ಗೆ 99% ಇದು ಆಗುತ್ತೆ. ಬಟ್ 20 ಡೇಸು ಇದನ್ನು ಬಿಡದೇ ಇರೋ ಥರಕ್ಕೆ ನೀವು ಕುಡಿತಾ ಬಂದ್ರಿ ಅಂತ ಅಂದರೆ 25 ಡೇಸ್ಗೆ ನಿಮಗೆ ತುಂಬ ತೂಕ ಕಡಿಮೆ ಆಗ್ತೀರಾ. ಮತ್ತು ನೀವೇನೇ ಫುಡ್ನ ತಗೊಂಡ್ರೂ ತೂಕ ಜಾಸ್ತಿ ಆಗೋದಿಲ್ಲ. ಏನಪ್ಪ ಅದು ಅಂತ ಅಂದರೆ ಒಂದು ಬಾಣಲಿನ ತಗೊಳ್ಳಿ. ಆ ಬಾಣಲಿಗೆ 100 ಗ್ರಾಮು ಚಕ್ಕೆ ಹಾಕ್ಕೊಳ್ಳಿ, ಮತ್ತು 100 ಗ್ರಾಮು ಸುಂಕಾಳನ್ನ ತಗೊಳ್ಳಿ, ಇನ್ನು 100 ಗ್ರಾಮು ಓಂಕಾಳನ್ನ ತಗೊಳ್ಳಿ, 50 ಗ್ರಾಮು ಮೆಣಸನ್ನ ಹಾಕ್ಕೊಳ್ಳಿ, ಇನ್ನು 100 ಗ್ರಾಮು ಜೀರಿಗೆ ತಗೊಳ್ಳಿ, ಒಂದು 10 ಏಲಕ್ಕಿ ಸಾಕು. ಅದನ್ನು ಚೆನ್ನಾಗಿ ಒಂದು ಸಣ್ಣ ಉರಿಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಬೆಚ್ಚಗೆ ಅಂತಂದರೆ ನೀವು ಫೀಲ್ ಮಾಡಿದಾಗ ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದನ್ನು ಬೆಚ್ಚಗೆ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ನ ಮಾಡ್ಕೊಳ್ಳಿ. ಫೈನ್ ಪೌಡರ್ ಆದಮೇಲೆ ಒಂದು ಕಂಟೈನರ್ಗೆ ಬಾಕ್ಸಿಗೆ ಹಾಕಿ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಟ್ ವಾಟರ್ನ ಮಾಡ್ಕೊಳ್ಳಿ. ಯಾರಿಗೆಲ್ಲ ನಾನು ಬೇಗ ಸಣ್ಣ ಆಗಬೇಕು ಅನ್ನೋದೇನಾದರೂ ಇದೆ ಅಂತಂದರೆ ಹಾಟ್ ವಾಟರ್ಗೆ ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಶುಂಠಿನ ಹಾಕಿ, ಶುಂಠಿ ಚೆನ್ನಾಗಿ ಕುದ್ಮೇಲೆ ಈ ಪೌಡರು ಏನು ನೀವು ನೈಟು ಪೌಡರ್ನ ಮಾಡ್ಕೊಂಡಿದ್ರಿ ಆ ಪೌಡರ್ನ 2 ಸ್ಪೂನು ಆ ನೀರಿನೊಳಗೆ ಹಾಕಿ ಒಂದು 2 ಮಿನಿಟ್ಸು ಕುದಿಸ್ಕೊಳ್ಳಿ. ಕುದಿಸಿ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು ಬೆಚ್ಚಗಿರೋ ನೀರನ್ನ ಅದು ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಗೋವಷ್ಟು ನಿಂಬೆ ರಸನ ಸೇರಿಸ್ಕೊಂಡು ಬೆಳಗ್ಗೆ ಸೇವನೆ ಮಾಡಿ. ಅದಾದಮೇಲೆ ನೀವು ಊಟ ಮಾಡಿ, ಏನು ಬೇಕಾದರೂ ಊಟ ಮಾಡ್ಬೋದು, ಮಿತವಾಗಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಅದಾದಮೇಲೆ ನೈಟು ಊಟ ಆದಮೇಲೆ ಅದೇ ತರಹ ನಿಮಗೆ ಶುಂಠಿ ರಸದಲ್ಲಿ ಆ ನೀರನ್ನ ಕುಡಿಯೋದಕ್ಕೆ ಹಿಂಸೆ ಆದರೆ, ನಿಂಬೆ ರಸದಲ್ಲಿ ಕುಡಿಯೋದಕ್ಕೆ ಹಿಂಸೆ ಆಯಿತು ಅಂತ ಅಂದರೆ ಗ್ಲಾಸ್ ವಾಟರ್ನ ಕುದಿಸ್ಕೊಳ್ಳಿ. ಕುದಿಸಿ ಎಲ್ಲ ಆದಮೇಲೆ ಇದನ್ನು 2 ಸ್ಪೂನು ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗಿರೋಂಗೆ ನೀವು ಸೋಸ್ಕೊಂಡ್ಬಿಟ್ಟು ನೈಟು ಮಲ್ಗೋಕ್ಕಿಂತ ಮುಂಚೆ ಇದನ್ನು ಕುಡೀರಿ. ಇದು ಕುಡಿದಾದ್ಮೇಲೆ ನಿಮಗೆ ಕಡಿಮೆ ಅಂದರೆ 15 ಡೇಸ್ ಆರು 20 ಡೇಸ್ ಒಳಗೆ ನೀವು 5 kg ಪಕ್ಕಾ ಕಡಿಮೆ ಆಗ್ತೀರಾ. 5 kg ಆಗಲಿಲ್ಲ ಅಂತ ಅಂದ್ರೂ 3 kg ಅಂತೂ ತುಂಬ ವೆಯ್ಟು ಲಾಸ್ ಆಗ್ತಾ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇದೇ ಥರದ ಇನ್ನಷ್ಟು ಟಿಪ್ಸ್ಗಳನ್ನ ನಾನು ತಿಳಿಸ್ಕೊಡ್ತೀನಿ. ನಮಸ್ತೆ ವೀಕ್ಷಕರೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.